ರಮೇಶ್ ಜಾರಕಿಹೊಳಿ ಬಂಡಾಯದ ಹಿನ್ನೆಲೆಯಲ್ಲಿ ರಮೇಶ್ ಮನವೊಲಿಕೆಗೆ ಕಾಂಗ್ರೆಸ್ ಪ್ರಯತ್ನವನ್ನ ನಡೆಸ್ತಾ ಇದೆ. ಮನವೊಲಿಸಲು ಅಖಾಡಕ್ಕೆ ಇಳಿದಿದ್ದಾರೆ ವಾಲ್ಮೀಕಿಯ ಸ್ವಾಮೀಜಿಗಳು. ರಮೇಶ್ ಜಾರಕಿಹೊಳಿ ಬಂಡಾಯದ ಹಿನ್ನೆಲೆಯಲ್ಲಿ ರಮೇಶ್ ಮನವೊಲಿಕೆಗೆ ಕಾಂಗ್ರೆಸ್ ಪ್ರಯತ್ನವನ್ನ ನಡೆಸ್ತಾ ಇದೆ. ಮನವೊಲಿಸಲು ಈಗ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಈಗ ಮನವೊಲಿಸಲು ಮುಂದಾಗಿರುವಂತದ್ದು. ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸೊ ಹೀಗಾಗಿ ಅವರನ್ನ ಹೇಗಾದ್ರೂ ಮಾಡಿ ಮನವೊಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರು ಶತ ಪ್ರಯತ್ನವನ್ನ ಮಾಡಿದ್ರು. ಸೊ ಈಗ ವಾಲ್ಮೀಕಿ ಸಮಾಜದ ಶ್ರೀಗಳಿಂದ ಸಂಪರ್ಕಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಸನ್ನಾನಂದ ಶ್ರೀಗಳಿಂದ ಮನವೊಲಿಕೆಗೆ ಯತ್ನವನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರು ಅಜ್ಞಾತ ಸ್ಥಳದಲ್ಲಿ ಇರುವಂತದ್ದು. ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಇಲ್ಲಿ ರಾಜಕೀಯದ ಚದುರಂಗದಾಟವನ್ನ ಏನಾದ್ರೂ ಆಡ್ತಾ ಇದ್ದಾರಾ ಅನ್ನುವ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಅಥವಾ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆಯನ್ನ ಕೊಡುವುದಕ್ಕೋಸ್ಕರ ಮುಂದಾಗಿದ್ದಾರಾ? ರಾಜೀನಾಮೆಯನ್ನ ಕೊಟ್ಟು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಲಿದ್ದಾರ? 4 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು ರಮೇಶ್ ಜಾರಕಿಹೊಳಿ ಅವರು. ಆದರೆ ಇವತ್ತಿಗೆ 4 ದಿನ ಮುಗಿತಾ ಇದೆ, ಇನ್ನೂ ಕೂಡ ಅವರು ಎಲ್ಲೂ ಕಾಣಿಸಿಕೊಂಡಿಲ್ಲ. ಸೊ ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ತೊರೆಯದಂತೆ ಕಾಂಗ್ರೆಸ್ ಈಗ ಸ್ವಾಮೀಜಿಗಳಿಂದ, ವಾಲ್ಮೀಕಿ ಸಮುದಾಯದ ಹೆಸರಾಂತ ಪ್ರಸನ್ನಾನಂದ ಶ್ರೀಗಳಿಂದ ರಾಜಕೀಯದ ಆಟವನ್ನ ಶುರು ಮಾಡಿದೆ. ಬಿಜೆಪಿಗೆ ಹೋಗದಂತೆ ಮನವೊಲಿಸಲು ಪ್ರಯತ್ನವನ್ನ ಮಾಡಲಾಗ್ತಾ ಇರುವಂತದ್ದು. ಈಗ ರಮೇಶ್ ಅವರ ಸಂಪರ್ಕಕ್ಕೆ ಸ್ವಾಮೀಜಿಯವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಸೋದರರು ಮುನಿಸಿಕೊಂಡಿದ್ದಾಗ ಸಂಧಾನವನ್ನ ಮಾಡಿದ್ರು ಈ ಸ್ವಾಮೀಜಿಗಳು. ರಮೇಶ್ ಸತೀಶ್ ಪರಸ್ಪರ ಮಾತನಾಡುವಂತೆ ಕೂಡ ಮಾಡಿದ್ರು, ಮನವೊಲಿಸಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಮನವೊಲಿಸುವುದಕ್ಕೆ ಒಂದ್ ಕಡೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ, ಆದ್ರೆ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಈಗ ಸ್ವಾಮೀಜಿಗಳ ಮುಖಾಂತರ ಯಾವ ರೀತಿಯಾಗಿ ಮನವೊಲಿಸುವುದಕ್ಕೆ ಮುಂದಾಗಿದೆ? ಪೃಥ್ವಿರಾಜ್, ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರನ್ನ ಸಂಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇದೀಗ ಅವರ ಸಮುದಾಯದ ಪ್ರಭಾವಿ ಏನು ಸ್ವಾಮೀಜಿಗಳಾಗಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮಿಗಳೇನಿದ್ದಾರೆ ಅವ್ರ ಮುಖಾಂತರವಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ನೀಡ್ತಾ ಇರುವಂತದ್ದು. ಈಗಾಗಲೇ ಅವ್ರನ್ನ ಸಂಪರ್ಕ ಮಾಡುವಂತಹ ಎಲ್ಲಾ ರೀತಿಯಾದಂತಹ ಒಂದು ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಯಾರ ಕೈಗೂ ಕೂಡ ಸಿಕ್ಕಿಲ್ಲ, ಜೊತೆಗೆ ಅವರ ಸ್ವಾಮೀಜಿಗಳ ಕೈಗೂ ಕೂಡ ಸಿಕ್ಕಿಲ್ಲ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಮತ್ತೆ ಸತೀಶ್ ಜಾರಕಿಹೊಳಿ ಒಬ್ಬರೊಬ್ರು ಏನ್ ಮುನ್ಸ್ಕೊಂಡಿದ್ರು, ಅವಾಗ ಪರಸ್ಪರ ಒಬ್ರಿಗೊಬ್ರು ಮಾತಾಡುವಂತ ಒಂದು ಪ್ರಯತ್ನವನ್ನ ಏನು ಪ್ರಮುಖವಾಗಿ ಈ ಸ್ವಾಮೀಜಿಗಳು ಮಾಡಿದ್ರು. ಇದೀಗ ಅದರಂತೆ ನಾವು ತಮ್ಮ ಮಾತನ್ನ ಕೇಳ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸದಿಂದ ಇದೀಗ ಆ ಶ್ರೀಗಳು ಏನಿದ್ದಾರೆ, ಪ್ರಸನ್ನಾನಂದ ಶ್ರೀಗಳು ಏನಿದ್ದಾರೆ, ಅವರು ರಮೇಶ್ ಜಾರಕಿಹೊಳಿನ ಸಂಪರ್ಕ ಮಾಡ್ತಾ ಇದ್ದಾರೆ. ದೂರವಾಣಿ ಕಾರ್ಯ ಮಾಡೋದ್ರ ಮೂಲಕವಾಗಿ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಆಪ್ತ ಸಿಬ್ಬಂದಿಗಳೇನಿದ್ದಾರೆ, ಪ್ರಮುಖವಾಗಿ ಆಪ್ತ ಸಹಾಯಕರೇನಿದ್ದಾರೆ, ಅವ್ರ ಮುಖಾಂತರವನ್ನು ಕೂಡ ರಮೇಶ್ ಜಾರಕಿಹೊಳಿನ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಎಲ್ಲೋಗಿದ್ದಾರೆ ಅನ್ನುವಂಥದ್ದು ಇದೀಗ ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಒಂದ್ ಕಡೆ ಏನು ನೂತನ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ತನ್ನ ಆಪ್ತ ಶಾಸಕರೇನಿದ್ದಾರೆ, ಜೊತೆಗೆ ಅವರ ಆಪ್ತ ಸಿಬ್ಬಂದಿಗಳೇನಾದ್ರೆ ಎಲ್ಲರ ಮುಖಾಂತರವಾಗಿ ಜೊತೆಗೆ ಖುದ್ದಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸರ್ಕಾರ, ಇಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಹಾಗೆ ಗುಪ್ತದಳ ಇಲಾಖೆ ಕೂಡ ಮುಖ್ಯಮಂತ್ರಿ ಅವರ ಕೈಯಲ್ಲೇ ಇದೆ. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅಂತ ಗುಪ್ತದಳ ಇಲಾಖೆಗೂ ಕೂಡ ಗೊತ್ತಾಗ್ತಾ ಇಲ್ವಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಪ್ರಮುಖವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗೊತ್ತಾಗುತ್ತೆ ಗುಪ್ತಚರ ಇಲಾಖೆಯಿಂದ ಎಲ್ಲಿ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಾಗುತ್ತೆ. ಆದ್ರೆ ಅವರ ಆಪ್ತ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನಿದ್ದಾರೆ ಅವರು ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರ ಮಾತನ್ನ ರಮೇಶ್ ಜಾರಕಿಹೊಳಿ ಸಂಪೂರ್ಣವಾಗಿ ಕೇಳ್ತಾ ಇಲ್ಲ. ಅವ್ರು ಏನು ಡಿಸೈಡ್ ಮಾಡಿದ್ದಾರೆ, ಪ್ರಮುಖವಾಗಿ ಬಿಜೆಪಿಗೆ ಹೋಗುವಂತ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆಗಲಿ ಜೊತೆಗೆ ಮೂಲಗಳ ಪ್ರಕಾರವಾಗಿ ಏನು ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಅಲ್ಲಿ ಏನು ಅಲ್ಲಿ ಏನು ಬಿಜೆಪಿ ನಾಯಕರನ್ನು ಸಂಪರ್ಕ ಮಾಡೋದ್ರ ಮೂಲಕವಾಗಿ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಮಾತುಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಯಾರ ಕೈಗೂ ಸಿಗ್ತಾ ಇಲ್ಲ. ಇನ್ನೂ ಕೂಡ ನಿಗೂಢವಾಗಿದೆ ರಮೇಶ್ ಜಾರಕಿಹೊಳಿ ಅವರ ನಡೆ, ಮುಂದಿನ ನಡೆ. ಇಲ್ಲಿ
ರಮೇಶ್ ಜಾರಕಿಹೊಳಿ ಅವರು ಏನು ಮಹಾರಾಷ್ಟ್ರದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಅಲ್ಲಿ ಬಿಜೆಪಿ ನಾಯಕರನ್ನ ಏನಾದ್ರೂ ಸಂಪರ್ಕ ಮಾಡಿ ಎಕ್ಸಾಕ್ಟ್ ಏನ್ ನನಗೆ ಅಂದ್ರೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಟು ಅದನ್ನ ಫೈನಲ್ ಮಾಡಿಕೊಂಡು ನಂತರ ರಾಜೀನಾಮೆಯನ್ನ ಕೊಡೋದಕ್ಕೆ ಏನಾದ್ರೂ ಪ್ಲಾನ್ ಆಗ್ತಾ ಇದ್ದಾರಾ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈ ಹಿಂದೆ ಕೂಡ ಏನು ಈ ರೀತಿಯಾದಂತಹ ಬೆಳವಣಿಗೆ ಕಂಡು ಬಂದಾಗ ರಮೇಶ್ ಜಾರಕಿಹೊಳಿ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ರು ಅನ್ನೋ ಒಂದು ಮಾತುಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೀಗ ಏನು ಅವರು ಸಚಿವ ಸಂಪುಟಿನ ಕೈ ಬಿಟ್ಟ ನಂತರವಾಗಿ ಅವರು ಇದೀಗ ಮಹಾರಾಷ್ಟ್ರಕ್ಕೆ ತೆರಳಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಂತೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರನ್ನ ಸಂಪರ್ಕ ಮಾಡೋದ್ರ ಮೂಲಕವಾಗಿ ತನ್ನ ಬೇಡಿಕೆಗಳೇನಿದಾವೆ, ಪ್ರಮುಖವಾಗಿ ಏನಾದ್ರು ಒಂದ್ ವೇಳೆ ಬಿಜೆಪಿಗೆ ಏನಾದ್ರು ಹೋದ್ರೆ ನನಗೆ ಡಿ ಸಿ ಎಂ ಸ್ಥಾನ ಕೊಡಬೇಕು ಅನ್ನೋ ಒಂದೇನು ಪಟ್ಟೆನ ಹಿಡಿದಿದ್ದಾರೆ ಅನ್ನುವಂಥದ್ದು, ಅದನ್ನಾದ್ರೂ ಬೇಡಿಕೆ ಈಡೇರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಏನು ಒಂದ್ ವೇಳೆ ನಾನು ಬಿಜೆಪಿಗೆ ಏನಾದ್ರು ಬಂದ್ರೆ ಯಾವೆಲ್ಲ ಅಲ್ಲಿ ನಾವು ತಮ್ಮ ಬೆಂಬಲಿಗರು ಶಾಸಕರು ಏನಾದ್ರು ಬಂದ್ರೆ ಅವರಿಗೆ ಎಲ್ಲ ಸೂಕ್ತವಾದಂತಹ ಸ್ಥಾನಮಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ನಾಯಕರ ಜೊತೆಗೆ ಅಂದ್ರೆ ಮಹಾರಾಷ್ಟ್ರ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಪೃಥ್ವಿರಾಜ್. ಇಲ್ಲಿ ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಅವರ ಒಂದು ಸಪೋರ್ಟ್ ಇದ್ದಂತ ಶಾಸಕರುಗಳೆಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲೇ ಇದ್ದಾರಾ ಅಥವಾ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿ ಇದ್ದಾರಾ? ಅವರ ಮುಂದಿನ ನಡೆಗೋಸ್ಕರ ಕಾಯ್ತಾ ಇದ್ದಾರಾ ಅಂತ? ಸದ್ಯಕ್ಕೆ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಒಂದು ಅಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು, ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ, ಅಲ್ಲಿ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅವ್ರ ಜೊತೆಗೆ ಇರತಕ್ಕಂಥ ಬಿ ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು, ಅವರು ಕೂಡ ಪ್ರಮುಖವಾಗಿ ಅವರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ನಾಗೇಂದ್ರ ಅವರು ಮಾತ್ರ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಆನಂದ್ ಸಿಂಗ್ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು. ಇನ್ನು ಉಳಿದಂತೆ ಪ್ರತಾಪ್ ಗೌಡ ಪಾಟೀಲ್ ಆಗಿರ್ಬೋದು ಮತ್ತೆ ಶ್ರೀಮಂತ್ ಪಾಟೀಲ್ ಆಗಿರ್ಬೋದು, ಅವರೆಲ್ಲರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಪ್ರಮುಖವಾಗಿ ಈ ನಾಯಕರುಗಳೇ ಮೊದಲು ಚರ್ಚೆ ಮಾಡ್ಬೇಕಾಗತ್ತೆ, ಏನೇನ್ ಮಾಡ್ಬೇಕು ಮತ್ತೆ ಮುಂದೆ ಏನ್ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ಬೇಕಾಗತ್ತೆ. ಅಂತಿಮವಾಗಿ ಅವ್ರಿಗೆ ಒಂದು ಏನು ಮುಟ್ಟಿಸ್ಬೇಕಾಗತ್ತೆ, ಕೊನೆಯದಾಗಿ ಏನ್ ಚರ್ಚೆ ಆಯ್ತು ಬಿಜೆಪಿ ನಾಯಕರ ಜೊತೆಗೆ ಅನ್ನುವಂಥದ್ದು. ನಂತರವಾಗಿ ಪ್ರತಾಪ್ ಗೌಡ ಪಾಟೀಲ್ ಮತ್ತೆ ಶ್ರೀಮಂತ್ ಪಾಟೀಲ್ ಏನಿದ್ದಾರೆ ಅವರೆಲ್ಲರೂ ಕೂಡ ಅಂತಿಮವಾಗಿ ಒಟ್ಟಾಗಿ ಮಹಾರಾಷ್ಟ್ರದಿಂದ ವಾಪಸ್ ಬಂದ ರಮೇಶ್ ಜಾರಕಿಹೊಳಿ ನಂತರವಾಗಿ ಇನ್ನುಳಿದಂತ ಪ್ರತಾಪ್ ಗೌಡ ಪಾಟೀಲ್ ಬೇರೆ ಶ್ರೀಮಂತ್ ಪಾಟೀಲ್ ಏನಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ರಮೇಶ್ ಜಾರಕಿಹೊಳಿ ಅವರು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.